ವಿಷಯ ತಜ್ಞ ಆಗಲಿ ಮೊದಲಿಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನಾವಳಿಗಳೆಲ್ಲ ಎದರೊಳಗೆ ಇರ್ತಾವಪ್ಪ ಅಂದ್ರೆ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನಾವಳಿಗಳು ಇರ್ತಾವೆ. ನಾರ್ಮಲ್ ಆಗಿ ನಾವೆಲ್ಲ ಏನು ವಿಚಾರ ಮಾಡ್ತೀವಿ ಆರ್ಟಿಕಲ್ ಅಂದಾಗ ಎ ಆ್ಯಂಡ್ ದ ಇವು ಮೂರ ಅಲ್ಲನ ಅವತ್ತು ಹೆಂಗಾದ್ರೂ ಮಾಡಿ ನಾವು ಬಿಡ್ಸಾಕ್ ಬರ್ತೈತಿ ಅಂತಕ್ಕಂಥ ತಾತ್ಸಾರ ಭಾವನೆಯಿಂದ ಏನು ಮಾಡ್ತೀವಪ್ಪ ಅಂತಾರೆ ಎಕ್ಸಾಮ್ ಹಾಲಿಗೆ ಎಂಟ್ರಿ ಕೊಡ್ತೀವಿ. ಎಕ್ಸಾಮ್ ಹಾಲಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ಯಾವುದೋ ಪ್ರಶ್ನೆ ಬಂದಿರ್ತದ, ಅಲ್ಲಿ ಕೆಳಗೆ ಇರ್ತಕ್ಕಂಥ ಎ ಆ್ಯಂಡ್ ದ ಇವುಗಳನ್ನು ನೋಡಿ ಅದ್ರಾಗ ಒಂದು ಮೂರರಾಗ ಒಂದು ಯಾವುದೋ ಒಂದು ಹಾಕಿ ಬಂದಿರ್ತೀವಿ. ಆಮೇಲೆ ಏನಾಗತ್ತೆ ಕೀ ಆನ್ಸರ್ ಬರ್ತದ. ಕೀ ಆನ್ಸರ್ ಬಂದ ನಂತರ ಹಿಂದಾಗಡೆ ನಮ್ಮೊಳಗೆ ಜಗಳ ಹತ್ತವ್ರಿ, ಅದು ಎ ಹೆಂಗೆ ಬತ್ತು, ಅದು ಆ್ಯಂಡ್ ಹೆಂಗೆ ಬತ್ತು ಅಂತೇಳಿ. ಸೊ ಅದಕ್ಕೆ ಎ ಯಾವಾಗ ಹಾಕಬೇಕು, ಆ್ಯಂಡ್ ಯಾವಾಗ ಹಾಕಬೇಕು ಮತ್ತು ದ ಯಾವಾಗ ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇದರದ ಕಂಟಿನ್ಯೂ ಆಗಿರ್ತಕ್ಕಂಥ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ಬಿಡ್ತೀವಿ. ಇವತ್ತಿನ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಆರ್ಟಿಕಲ್. ಆರ್ಟಿಕಲ್ ಅಂದರೆ ಏನಪ್ಪ, ನಾವು ಕನ್ನಡದೊಳಗೆ ಉಪಪದಗಳು ಅಂತ ಕರಿತೀವಿ. ಅದಕ್ಕೆ ಉಪಪದಗಳಲ್ಲಿ ಇಂಗ್ಲೀಷ್ ಒಳಗೆ 3 ಉಪಪದಗಳದಾವ. ಒಂದು ಎ, ಎರಡನೇದು ಆ್ಯಂಡ್, ಮೂರನೇದು ದ. ಇವುಗಳನ್ನು ನಾವು 2 ಕ್ಯಾಟಗರಿಗಳಲ್ಲಿ ವಿಂಗಡಿಸ್ತೀವಿ. ಆ 2 ಕ್ಯಾಟಗರಿಗಳಲ್ಲಿ ಒಂದನೇದು ಯಾವುದಪ್ಪ ಅಂತಾರೆ ನಿರ್ದಿಷ್ಟ ಉಪಪದ, ಎರಡನೇದು ಯಾವುದಪ್ಪ ಅಂತಾರೆ ಅನಿರ್ದಿಷ್ಟ ಉಪಪದ ಅಂತೇಳಿ. ನಿರ್ದಿಷ್ಟ ಉಪಪದ ಯಾವುದು? ದ. ಅನಿರ್ದಿಷ್ಟ ಉಪಪದ ಯಾವುದು? ಎ ಮತ್ತು ಆ್ಯಂಡ್. ಹಾಗಾದರೆ ಈ ದ ಅನ್ನ ನಿರ್ದಿಷ್ಟ ಉಪಪದ ಅಂತ ಯಾಕೆ ಕರೀತಾರಪ್ಪ ಅಂತಾರೆ, ಯಾವುದಾದ್ರೂ ಗೊತ್ತಿರುವ ವಿಷಯದ ಬಗ್ಗೆ ಸೂಚಿಸಲಿಕ್ಕೆ ನಾವು ದ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತೀವಿ. ಆ ದ ಅಂತಕ್ಕಂಥ ಪದವನ್ನು ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಬಳಸಬೇಕು ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ, ಒಂದೊಂದೇ ನಿಯಮಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಆ ನಿಯಮಗಳನ್ನ ನೋಟ್ ಡೌನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಬೇಸಿಕ್ ನಾಲೆಜ್ ಸಿಗ್ತದೆ. ಈ ಬೇಸಿಕ್ ನಾಲೆಜನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡ್ಬೋದು, ಮುಂಬರ್ತಕ್ಕಂಥ ಸ್ಪರ್ಧಾ ಜಗತ್ತಿನೊಳಗೆ ನೀವೇನು ಮಾಡ್ಬೋದಪ್ಪ ಅಂತಾರೆ ಎಲ್ಲಿ ದ ಅನ್ನು ಉಪಯೋಗ ಮಾಡ್ಬೋದು ಅನ್ನೋದು ಅರ್ಥ ಆಗ್ತದೆ. ಮೇನ್ಲಿ ಇಲ್ಲಿ ಏನಾಗತ್ತಪ್ಪ ಅಂತಾರೆ 8 ನಿಯಮಗಳನ್ನು ನಾವು ಪರಿಗಣಿಸ್ತೀವಿ. ಸುಮಾರು 10 ನಿಯಮಗಳದಾವ. ಆ 10 ನಿಯಮಗಳಲ್ಲಿ ಏನಾಗತ್ತಪ್ಪ ನಾವು ಉಳಿಕಿದ್ದೊಂದು 2-3 ನಿಯಮಗಳು ಏನದಾವ ನಿಮ್ಗೆ ಗೊತ್ತಿದ್ದು ಅದಾವ. ಇನ್ನು 8 ನಿಯಮಗಳು ಏನದಾವಪ್ಪ ಅಂತಾರೆ ಸ್ವಲ್ಪ ಚೇಂಜಸ್ ಅದಾವ.